ನೀನು ಸಖತ್ತಾಗಿ ಮಾಡಿದ್ದಾರೆ ಕೂಡ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು. ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇದೆ, ಎನ್ರೋಲ್ಮೆಂಟ್ ಪ್ರೊಸೆಸ್ ಇದೆ, ನಂದು ಡಿಗ್ರಿ ಮುಗ್ದಿರೋದ್ರಿಂದ. ಹಾಗೆ ನೆಕ್ಸ್ಟ್ ನಾನು ಅಲ್ಲೇ ಒಂದು ಜ್ಯುವೆಲ್ರಿ ಶಾಪ್ಗೆ ಹೋಗಬೇಕು ಅಂತ ಇದ್ದೀನಿ. ಸೊ ಏನೆಲ್ಲ ಪರ್ಚೇಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಇವತ್ತು. ಅದಕ್ಕಿಂತ ಮುಂಚೆ ಹೊರಗಡೆ ಹೋಗಬೇಕಂದ್ರೆ ಫಸ್ಟ್ ರೆಡಿ ಆಗಬೇಕಲ್ವಾ. ಸೊ ಬೇಗ ಬೇಗ ಫಟಾಫಟ್ ಅಂತ ರೆಡಿ ಆಗೋಣ. ಓಕೆ ಗೈಸ್, ಟೈಮ್ ಅಂತೂ ಆಯಿತು. ಸೊ ಕಾಲೇಜಿಗೆ ಹೋಗ್ಬಿಡೋಣ. ಮತ್ತೆ ಲೇಟ್ ಮಾಡೋದು ಬೇಡ. ಲೇಟ್ ಮಾಡಿದಷ್ಟು ನನಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬಿಡುತ್ತೆ. ವೇಟ್ ಮಾಡಬೇಕು ಆಮೇಲೆ ನಿಂತ್ಕೊಂಡು. ಸೊ LLB ಮಾಡೋದು ಬೇಕು ಗೈಸ್. LLB ಮಾಡೋದು ಹೇಳ್ತೀನಿ. ಪ್ರೊಸೀಜರ್ಸ್ ಅಂತೂ ಇದೆ. ಎನ್ರೋಲ್ಮೆಂಟ್ ಟೈಮ್ಗೆ ಪಾಸ್ ಆದಮೇಲೆ 5 ವರ್ಷ ಓದ್ತೀವಿ. 5 ವರ್ಷ ಓದಿದ್ದು 10 ದಿನದಲ್ಲಿ ಎಲ್ಲ ನೆನೆಸ್ಕೋಬೇಕು, ಅಷ್ಟು ಪ್ರೊಸೀಜರ್ಸ್ ಇರುತ್ತೆ. ಸೊ ಮಧ್ಯಾಹ್ನ ತಡ ಬೇಗ ಬೇಗ ಪ್ರೊಸೀಜರ್ಸ್ ಅಂತೂ ಕಂಪ್ಲೀಟ್ ಮಾಡಿಬಿಡೋಣ. ಐ ಥಿಂಕ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಬ್ಯಾಂಗ್ಳೂರಿಗೆ ಹೋಗಿ ಎನ್ರೋಲ್ ಆಗ್ತೀವಿ ಅನಿಸುತ್ತೆ. ಸೊ ನೋಡೋಣ, ತಡ ಮಾಡಿದ್ರೆ ಕಾಲೇಜ್ಗೆ ಹೋಗೋಣ. ಓಕೆ ನಾನು ಏನು ಮಾಡೋಣ? ಇವ್ನು ಬರೀ ಹುಡುಗಿರಿಗೆ ಲೈನ್ ಹಾಕೋದ್ರಾಗೆ ಇರ್ತಾನೆ. ಬರೀ ಹುಡುಗಿರ್ ಕರ್ಕರ್ದೆ ಮಾತಾಡ್ತಿರ್ತಾನೆ. ನೀನು ಯಾರು ಮಾತಾಡಿಸ್ತೀಯ, ಯಾರು ತಂಗಿ ಅಂತೀಯ, ಯಾರನ್ನ ಲವರ್ ಒಬ್ಳೆ ಪುಣ್ಯ ಮಾಡಿರ ಆಗ್ತಾನೆ. ಯಾಕಂದ್ರೆ ತಂಗಿ ಅಂತ ಕರ್ತಿರೋದು ಎಷ್ಟು ಕೆಲಸ ಇದಾವಲ್ಲ. ಈ ಅಮ್ಮ ಎಷ್ಟು ವಿಶಾಲ ಹೃದಯದವಳು ಅಂದರೆ ಅವಳ ಕೆಲಸದಲ್ಲದೆ ಬೇರೆ ಕೆಲಸಗಳನ್ನೂ ಮಾಡಿಕೊಡ್ತಾರೆ. ಏನು ಸುಚಿತ್ರ, ಯಾಕೆ ಸುಚಿತ್ರ ಮಾಡಿಕೊಟ್ಟೆ ಕೆಲಸಗಳನ್ನ? ಹಳೆ ಫ್ರೆಂಡ್ ಅಲ್ಲ, ಅದಕ್ಕೆ. ಏನಾದರೂ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸುಚಿತ್ರನ. ದಾವಣಗೆರೆಯಲ್ಲಿ ಏನಾದರೂ ಕೆಲಸ ಇದ್ರೆ ಮಾಡ್ಕೊಡ್ತಾಳೆ. ಬಟ್ ಹ್ಯಾವ್ ಟು ಪೇ ಮೀ. ಅಂತ ಚಂದಕ್ಕೆ ಯಾಕೆ ಮಾಡಿಸ್ಬೇಕು? ಪೇ ಮಾಡಿ, ಏನೋ ದಾವಣಗೆರೆಯಲ್ಲಿ ಇರ್ತಾಳೆ, ಪೇ ಮಾಡಿ ಮಾಡ್ತಾಳೆ ಅಂತ ಅಂದರೆ ಸರಿ. ನಾವೇ ಪೇ ಮಾಡಿ ಮಾಡಿಸ್ಕೋಬೇಕಂತೆ. ಖರ್ಚಿಟ್ರೆ ನಾವೇ ಬಂದು ಮಾಡಿಸ್ಕೊತೀವಿ. ರಾಮನ್ಕ ಸರ್ಕಲ್ ಇರೋ ಗಣೇಶ. ಸಾರಿ ನೀವು ಗಣೇಶ ಇಟ್ಟಿರೋದೇ ನೋಡಕ್ಕೋಸ್ಕರ. ಹೌದಾ? ನೋಡ್ ಸುಚಿತ್ರ, ಏನು ಬ್ಯೂಟಿಫುಲ್ ಆಗಿದೆ ತುಂಬ ಗಣೇಶ. ಎಲ್ಲ ಇಲ್ಲಿಂದನೇ ಬೇಡ್ಕೊಂಬಿಟ್ಟಿದ್ವಿ. ಹೆಂಗಿದೆ ನಮ್ಮ ಗಣೇಶ, ಏನು ಸಾಕಾಗಿ ಮಾಡಿದ್ದಾರೆ ಕೂಡ. ಗಣೇಶ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಚಂದ ಐತಲ್ಲ, ಸಾಕಾಗಿದೆ. ಹೋಗ್ಬಿಡೋಣ ಗಾಯ್ಸ್, ಬೈತಿದ್ದಾರೆ. ಬಿಡಲ್ವಲ್ಲ, ಸಂಜೆ ಬಿಡ್ತಾರೆ. ದಾವಣಗೆರೆಯಲ್ಲಿ ಯಾರ್ಯಾರು ಇದ್ದೀರೋ ಎಲ್ಲ ಸಂಜೆ ಕಡೆ ಬನ್ನಿ. ಕಾಲೇಜಿನ ಕೆಲಸ ಎಲ್ಲ ಮುಗೀತು. ನೆಕ್ಸ್ಟು ಈ ಅಮ್ಮಂಗೆ ಗಾಡಿ ಹೊಡಿಯೋದು ಕೆಲಸಕ್ಕೆ ಒಂದು ಇದಾಗ್ಬಿಟ್ಟಿದೆ. ಹೊಡಿತೀಯ ಸುಚಿತ್ರ? ಕಲ್ತಿದ್ಯಾ ನೀನು? ಪರವಾಗಿಲ್ಲ, ಕಲ್ತಿದ್ಯಾ. ಆದರೆ ನಿಂದು ಇದು ಏನೋ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ. ನೋಡು, ಕರೆಕ್ಟಾಗಿ ದೃಷ್ಟಿ ಇಟ್ಟು ಹೊಡಿ, ಬರುತ್ತೆ. ಸರ್ಕೋಬೇಕಾ ಹಿಂದೆಗಡೆ? ಏನು ಕಾಣಿಸ್ತಾ ಇದೆ? ಝುಡಿಯೋಗೆ ಹೋಗಿ ಎಷ್ಟು ದಿನ ಆಯ್ತು ಸುಚಿತ್ರ? ನಾವು ಕಾಲೇಜ್ ಮುಗೀತು
ಇಲ್ಲ ಇಲ್ಲ ನಡಿ ನಡಿ. ಹೋಗಿ ನೋಡಿದ್ವಿ, ಒಂದ್ಸಲ ಹೋಗಿ ನೋಡಿದ್ವಿ, ನಾನು ಹೋಗಿದ್ದೆ. ಅಲ್ಲಿ ಮಾರ್ಕೆಟಿಗೆ ಹೋದ್ರೆ ಹಾಂ ಹಾಂ ತುಂಬಾ ಸಣ್ಣ ಸಣ್ಣದೆಲ್ಲ ಮದುವೆಗೆ ಆ್ಯಕ್ಚುಲಿ ಇಂಥದ್ದೇ ನೀನು ಒಂದು ಹಂಗಾದ್ರೂ ತಿರ್ಗು, ಒಂದು ಹಿಂಗಾದ್ರೂ ತಿರ್ಗು. ಹ್ಞೂ ಕಾಣಿಸ್ತಾ ಇಲ್ಲ. ಎಷ್ಟು ಚೆನ್ನಾಗಿಲ್ವಾ? ನಿನ್ನ ಹೆಂಡ್ತಿಗೆ ಎಂತ ಕೊಡಿಸ್ತೆ ಅಂತ ಕಬ್ಬಣದ ಕೊಡಿಸ್ತಾನೆ. ನಿಮ್ಮ ಅಣ್ಣ ಕೇಳಬೇಕಿತ್ತಲ್ಲ ಏನಂತ? ಬೇಡ, ನನ್ನ ಮೂಗ್ಬೊಟ್ಟಿಗೆ ನಾನು ಯಾರನ್ನೂ ಕಾಂಪ್ಲಿಮೆಂಟ್ಸ್ ಕೇಳೋ ಅಗತ್ಯ ಇಲ್ಲ. ಬೇಕಾಗಿಲ್ಲ. ಇಲ್ಲ ಇನ್ನು ಫಂಕ್ಷನ್ ಬಂದಿಲ್ಲ ಕೊಡು ಬರ್ತಾರೆ ಈಗ ನಮ್ಮದೇ ಅಲ್ಲಿ ಅಲ್ಲಿ ತೆಗಿ. ತಡಿ ತಡಿ. ಈ ಅಮ್ಮ ಗಾಡಿ ಸುಚಿತ್ರ ಓಡ್ತಿದ್ದಾನೆ ಅಮ್ಮ. ನಿಮ್ಗಿಂತ ಬೆಟರ್ ಆಗಿ ಓಡ್ತೀನಿ ಬಾರೆ. ನನಗಿಂತ ಬೆಟರ್ ಆಗಿ. ನೀನು ಫಸ್ಟಿಗೆ ಕಲ್ತಾಗ ಹೆಂಗೆ ಓಡಿಸ್ತಿದ್ದೆ ಹೇಳು? ನಾನು ಕಲ್ತ ಮೇಲೆ ಗಾಡಿ ತಗೊಂಡಿದ್ದು. ಕಲ್ತಿದ್ದ ಅಂದ್ರೆ ಒಬ್ಬಕ್ಕೆ ಗಾಡಿಯಲ್ಲಿ ಕಲ್ತಿದ್ನಲ್ಲ, ಆಮೇಲೆ ತಗೊಂಡಿದ್ದೆ. ಅದ್ರಾಗ ಒಂದು ವಾರ ಕೊಟ್ಟಿರ್ಲಿಲ್ಲ ಅಷ್ಟೇ. ಈ ಗಾಡಿ ಅಡ್ಜಸ್ಟ್ ಆಗಬೇಕು ಅಂತ. ನಮ್ಮನೇಲಿ ಗಾಡಿ ಇಲ್ಲ ಅಲ್ಲ. ನಾನು ಬೇರೆ ಗಾಡಿನಲ್ಲಿ ಅವಾಗವಾಗ ಒಂದೊಂದ್ಸಲ ಯಾವಾಗ ಕಲ್ತಿರೋದು. ಅದು ಬಿಟ್ಟರೆ ನಿನ್ನ ಗಾಡಿ ಎರಡು ಸಲ ಓಡಿಸಿದೆ. ಹೆಣ್ಮಗು ಯಾರೋ ಭಾಳ ಹೇಳ್ತಿದ್ರಲ್ಲ ಡೈಲಾಗು. ವಿದ್ಯಾದರ್ಶನ್ ನೀನು ಏನಾದರೂ ವಿಡಿಯೋದಲ್ಲಿ ನಮ್ದೆಲ್ಲ ಹಿಂಗೆ ಹಾಕ್ಬಿಡ್ಬೇಕಲ್ಲ. ಗುಡ್ ಫುಡ್ ಗುಡ್ ಫುಡ್ ಗುಡ್ ಫುಡ್ ಗುಡ್ ಫುಡ್ ಹೋಟೆಲ್ ಅಷ್ಟೇ ತಾನೇ ಕೊಡೋಣ. ಲಾಗರ್ಸ್ ಎಲ್ಲ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಾ? ಏನು ಗೊತ್ತಾ, ಆ್ಯಕ್ಚುಲಿ ನಾವು ಮೊನ್ನೆ ತಿಂದಿದ್ದು ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಇದರಲ್ಲಿ ಮಸಾಲೆ ಇಲ್ಲ. ಮಸಾಲೆ ಎಲ್ಲ ಸೇಮ್ ಹೋಮ್ ಫುಡ್ ಅನ್ಸುತ್ತೆ. ಇಲ್ಲೇ ಬೆಟರ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಲವ್ ಯು, ಬಾಯ್.